UI ಚಿತ್ರತಂಡದಿಂದ ಬಿಟ್ಟಿರ್ತಕ್ಕಂಥ ಒಂದು ವಿಡಿಯೋ. ಇದು ಟೀಸರ್ ಅಲ್ಲ, ಟ್ರೇಲರ್ ಅಲ್ಲ, ಇದೊಂದು ವಾರ್ನರ್. ನಾನು ಮೊದಲಿಗೆ ಹೇಳ್ತಾ ಇದ್ದೀನಿ, ಇದು ಮೂವಿ ಪ್ರೆಡಿಕ್ಷನ್ ಆಗಲಿ, ಕತೆ ಗೆಸ್ ಮಾಡಿರೋ ವಿಡಿಯೋ ಆಗಲಿ ಅಲ್ಲ. ಬಿಕಾಸ್ ಉಪ್ಪಿ ಸರ್ ಡೈರೆಕ್ಷನ್ ಮಾಡಿರೋ ಮೂವಿನ ಅರ್ಥ ಮಾಡ್ಕೋಬೇಕು ಅಂದ್ರೆ 2ರಿಂದ 3 ಸಲ ನೋಡಬೇಕು. ಅಂಥದ್ರಲ್ಲಿ ಒಂದು ವಿಡಿಯೋನ ನೋಡಿ ಅರ್ಥ ಮಾಡ್ಕೊಂಡು ಅದ್ರಲ್ಲಿ ಕತೆನ ಹೇಳೋಕ್ಕಾಗುತ್ತಾ? ಆಗಲ್ಲ. ನಾನು ಜಸ್ಟ್ ಈ ವಿಡಿಯೋದಲ್ಲಿ ಇರುವಂಥ ಅಂಶಗಳನ್ನ ನಿಮ್ಗೆ ತಿಳಿಸ್ತೀನಿ. ನಿಮ್ಗೇನಾದರೂ ನಿಮ್ಗೆ ಸಿಗಬೇಕಾಗಿರೋ ಮಾಹಿತಿ ಈ ವಿಡಿಯೋದಲ್ಲಿ ಸಿಕ್ಕಿದ್ರೆ ಅಥವಾ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಈ ವಿಡಿಯೋ ಕಡೆ ಬರೋದಾದರೆ, ಇದಕ್ಕೆ ಮುಂಚೆನೇ ನಮ್ಮ ಉಪ್ಪಿ ಬಾಸ್ ಒಂದು ಸ್ಟೇಟ್ಮೆಂಟ್ ಹೇಳಿದರು. ಇಷ್ಟು ದಿನ ನೀವು ಫಿಲಮ್ ನೋಡಿ ಜಡ್ಜ್ ಮಾಡ್ತಾಯಿದ್ರಿ, ಆದರೆ ಈ ಸಿನಿಮಾ ನಿಮ್ಮನ್ನು ನೋಡಿ ಅಂತ ಗ್ಯಾಪ್ ಬಿಟ್ಟಿದ್ರು. ನನಗನ್ಸೋ ಪ್ರಕಾರ ಇದರ ಅರ್ಥ ನಾವು ಸಿನಿಮಾ ನೋಡಿ ಅಲ್ಲ, ನಾವೇ ಸಿನಿಮಾ. ಈ ಸಿನಿಮಾ ನಮ್ಮನ್ನೇ ನಮ್ಮ ವಾಸ್ತವನೇ ನಮಗೆ ತೋರಿಸ್ತಾ ಇದೆ. ಇದಕ್ಕೆ ಅಂಡರ್ಲೈನ್ ಆಗಿ ಹೈಲೈಟ್ ಆಗಿರೋ ಹಾಗೆಯೇ ಈ ವಾರ್ನರ್ ವಿಡಿಯೋ ಕೂಡ ಇದೆ. ನೀವು ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಅನಿಸುತ್ತೆ, ತಿನ್ನೋಕ್ಕೆ ಊಟ ಇಲ್ಲ, ತುತ್ತು ಅನ್ನಕ್ಕೂ ಒಂದೇ ಒಂದು ಬಾಳೆಹಣ್ಣು ಕಿತ್ತಾಡೋ ಜನಗಳಿಗೆ ಊಟ ಆಗಲಿ ಮನೆ ಆಗಲಿ ಸಿಗ್ತಾ ಇಲ್ಲ. ಬದಲಿಗೆ ಫ್ರೀಯಾಗಿ ಸರ್ಕಾರದಿಂದ ಮೊಬೈಲ್ ಕೊಡ್ತಾ ಇದ್ದಾರೆ. ಇದರ ಅರ್ಥ ನಾವು ನಮ್ಮ ಅವಶ್ಯಕತೆಗೆ ಬೇಕಾಗಿರೋದನ್ನು ಬಿಟ್ಟು ಮನರಂಜನೆ ಕಡೆ ಓಡಾಡ್ತಾ ಇದ್ದೀವಿ, ಮನರಂಜನೆ ಕಡೆ ಸುತ್ತಾಡ್ತಾ ಇದ್ದೀವಿ, ಮನರಂಜನೆನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಕ್ಲಿಪ್ನಲ್ಲಿ ಮಂಗಳ ಗ್ರಹಕ್ಕೆ ಹೋಗ್ತಿರೋದನ್ನ ನೋಡಿ ಖುಷಿ ಪಡ್ತಾ ಇರೋಂಥ ಒಂದು ಸೀನ್ ಇದೆ. ಭೂಮಿಯಿಂದ ಮೇಲೆ ಕಾರ್ತಿರೋರನ್ನ ನೋಡ್ತಾ 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 ಇರೋ ಒಬ್ಬ ಹುಡುಗ ಕೆಳಗಡೆ ಬೀಳ್ತಾ ಇರ್ತಾನೆ. ಅದರ ಅರ್ಥ ನಾವು ಮೇಲ್ಗಡೆ ಹೋಗ್ತಾ ಇರೋರನ್ನ ನೋಡ್ತಾ ನೋಡ್ತಾ ನಾವೇ ಕೆಳಗಡೆ ಬೀಳ್ತಾ ಇದ್ದೀವಿ. ನಾವು ಹೋಗೋಕ್ಕೆ ಟ್ರೈ ಕೂಡ ಮಾಡ್ತಾ ಇಲ್ಲ. ನಮ್ಮಿಂದ ಏನು ಮಾಡದೇ ಇದ್ರು ಅದನ್ನ ನೋಡಿಕೊಂಡು ನಮ್ಮ ಭವಿಷ್ಯನ ನಾವು ಮರ್ತೋಗ್ತಾ ಇದ್ದೀವಿ ಅಂತ ಆಯಿತು. ಇನ್ನು ನೆಕ್ಸ್ಟು ಇನ್ನೊಂದು ಸಿಚುವೇಷನಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡ್ತಾ 2 ಬಾಲಿಗೆ 6 ರನ್, ನಾವೇ ಗೆಲ್ತೀವಿ ಅಂತ ಹುಡುಗರು ಕೂತ್ಕೊಂಡು ಮ್ಯಾಚ್ ನೋಡ್ತಾ ಇರ್ತಾರೆ. ಆದರೆ ಅವರು ಜೀವನದಲ್ಲಿ ಎಲ್ಲ ಕಳ್ಕೊಂಡು ಎಲ್ಲ ಸೋತೋಗಿ ತನ್ನ ಸುತ್ತಮುತ್ತ ಏನು ಇಲ್ದ ಅನ್ನೋದನ್ನೇ ಮರ್ತೋಗ್ಬಿಟ್ಟು ಅವರೊಂದು ಮ್ಯಾಚ್ ನೋಡ್ತಾ ಇರ್ತಾರೆ. ಇನ್ನು ಈ ಒಂದು ಸೀನ್ನಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಅಧಿಕಾರ ಕೊಟ್ಟಿರೋರು ಕೇವಲ ಮಾನ ಮುಚ್ಚೋಷ್ಟು ಮಾತ್ರ ಬಟ್ಟೆ ಹಾಕಿದ್ದಾರೆ. ಅದೇ ಅಧಿಕಾರದಲ್ಲಿ ಇರೋರು ಹೇಗೆಲ್ಲ ಜೀವನ ನಡೆಸ್ತಾ ಇದ್ದಾರೆ ಅನ್ನೋದನ್ನು ತೋರಿಸಿದ್ದಾರೆ. ಇನ್ನು ಈ ವಿಡಿಯೋದಲ್ಲಿ ನನ್ನ ತಲೆಗೆ ಹುಳ ಹೋಗಿದ್ದು ಹೇಗೆ ಅಂದರೆ, ಉಪ್ಪಿ ಸರ್ ಆಲ್ಮೋಸ್ಟ್ ಇರೋದನ್ನು ಇದ್ದ ಹಾಗೆ ಹೇಳಿರ್ತಾರೆ. ಆದರೆ 2040ರಲ್ಲಿ ಜಾತಿ ಅನ್ನೋದು ಅವ್ರ ಹಿಂದೆನೇ ಮಾರ್ಕ್, ಅಂದರೆ ಒಂದು ವಸ್ತುವಿಗೆ ಮಾರ್ಕ್ ಮಾಡೋ ಹಾಗೆ ಚಿಕ್ಕ ಚಿಕ್ಕ ಮಕ್ಕಳಿಂದನೇ ಅವರ ಜಾತಿ ನಂಬರ್ನ ಮಾರ್ಕ್ ಮಾಡ್ತಿರೋದು. ಅದರ ಜೊತೆಗೆ ಜಾತಿ ನೀತಿ ನಿಯಮಾವಳಿಗಳು ಹೇಗೆ ಅಟ್ ಪ್ರೆಸೆಂಟ್ 2024ರಲ್ಲಿ ಇರೋ ಪ್ರಕಾರ ಹೇಳಿದ್ರೆ, 2000 ನಂತರ ಬಂದಿರೋ ಜನ್ರೇಷನ್ನಲ್ಲಿ ಯಾರೂ ಹೆಚ್ಚಾಗಿ ಕ್ಯಾಸ್ಟಿಸಮ್ ಇಲ್ಲ. ಅಂಥದ್ರಲ್ಲಿ ಇನ್ನು 14 ಇಯರ್ಸ್ ಅಷ್ಟರಲ್ಲಿ ಜಾತಿ ಅನ್ನೋದು ಅಷ್ಟಾಗಿ ಕೇಳಿ ಬರಲ್ಲ. ಒಂದು ಫಾರ್ಮಾಲಿಟೀಸ್ಗೋಸ್ಕರ ಇರುತ್ತೆ ಐ ಥಿಂಕ್. ಅಂಥದ್ರಲ್ಲಿ 2040ಕ್ಕೆ ಆ ಲೆವೆಲ್ನಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ನೋಡುವ ಚಿತ್ರ ಹೇಗಿದೆ ಅಂತ. 20ನೇ ತಾರೀಕು ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿರಲಿ ಅಂತ ಕೇಳ್ಕೊಳ್ತೀನಿ. ತುಂಬ ಚೆನ್ನಾಗಿ ಪ್ರಮೋಷನ್ ಮಾಡಿ ಎಲ್ಲ ಕಡೆ ರೀಚ್ ಆಗೋ ಥರ ಮಾಡಲಿ ಅಂತ. ಇನ್ನು ಇದೆಲ್ಲ ಮೀರಿ ಕತೆನ ಜಸ್ಟ್ ನಾನೊಂದು ಪ್ರೆಡಿಕ್ಟ್ ಮಾಡ್ಬೋದು ಅಂತ ಅನಿಸಿದ್ರೆ, ನೀವು ಇದಕ್ಕೆ ಮುಂಚೆ ಬಿಟ್ಟಿರ್ತಕ್ಕಂಥ ಒಂದು ಟೀಸರಲ್ಲಿ ನೋಡಿದ್ರೆ ಉಪ್ಪಿ ಸರ್ ಗೆಟಪ್ ಆಗಲಿ, ಅವ್ರದ್ದೊಂದು ಕಾಸ್ಟ್ಯೂಮ್ ಆಗಲಿ, ಅದೆಲ್ಲ ಒಬ್ಬ ಸಾಮಾನ್ಯ ಜನ ಹೇಗಿರ್ತಾರೋ ಆ ಥರ ಇದ್ದರು ಆ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಒಬ್ಬ ಪೊಲಿಟಿಷಿಯನ್ ಅನ್ನೋ ಥರನೋ ಇಲ್ಲ ಅಧಿಕಾರದಲ್ಲಿರೋವಂಥ ಒಬ್ಬ ವ್ಯಕ್ತಿನೋ ಐಷಾರಾಮಿ ಜೀವನ ನಡೆಸ್ತಾ ಇರೋ ಥರ ಒಂದು ಇದೆ. ಆ ವಿಡಿಯೋದಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಇರೋರೆಲ್ಲ ಈಗ ಅಟ್ ಪ್ರೆಸೆಂಟ್ ಯಾವ ಥರ ಇದ್ದಾರೋ ಆ ಉಡುಗೆ ತೊಡುಗೆ ಆ ಒಂದು ಲೊಕೇಶನ್ ಆ ಥರದಲ್ಲಿದ್ದರೆ, ಈಗ ಬಿಟ್ಟಿರ್ತಕ್ಕಂಥ ವಿಡಿಯೋದಲ್ಲಿ ಏನೂ ಇಲ್ಲ, ಕಿತ್ಕೊಂಡು ತಿನ್ನೋಷ್ಟು ಬಡತನ. 2040ರಲ್ಲಿ ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಇಯರ್ ಮಾತ್ರ ಮುಂದೆ ಹೋಗ್ತಾ ಇದೆ, ಆದರೆ ಮನುಷ್ಯ ತುಂಬ ಹೋಗ್ತಾ ಹೋಗ್ತಾ ಹಿಂದೆ ಹೋಗ್ತಾ ಇದ್ದಾನೆ. ಅದು ನೋಡಿದ್ರೆ ಗೊತ್ತಾಗುತ್ತೆ ಆಗಿನ ಕಾಲದಲ್ಲಿ ಹೇಗಿದ್ರು ಜನ, ಆ ಥರ ಜನ ಇದ್ದಾರೆ. ಅಧಿಕಾರ ಕೊಟ್ಟೋರು ಆ ಥರ ಹೋಗ್ತಾ ಇದ್ದಾರೆ ಹಿಂದಕ್ಕೆ, ಅಧಿಕಾರ ತಗೊಳ್ಳೋರು ಯಾವ ಥರ ಹೋಗ್ತಾರೆ ಅಂದರೆ ಉಪ್ಪಿ ಸರ್ ಅವರು ಜನಸಾಮಾನ್ಯರಾಗಿ ಇದ್ದು ಮುಂದೆ ಆಡಳಿತನ ಕೈಗೆ ತಗೊಂಡು ಯಾವ ರೀತಿ ಆಡಳಿತ ನಡೆಸ್ತಾರೆ ಅನ್ನೋದನ್ನು ತೋರಿಸಿರ್ಬೋದಾ? ಅಂದರೆ ಅಟ್ ಪ್ರೆಸೆಂಟ್ ಯಾವ ಥರ ಆಡಳಿತ ನಡೆಸ್ತಾ ಇದ್ದಾರೆ ಅನ್ನೋದನ್ನು ನಮಗೆ ಅರಿವಾಗೋ ರೀತಿ ಈ ಚಿತ್ರದಲ್ಲಿ ತೋರಿಸಿದಾರಾ ಅನ್ನೋದನ್ನು ನಾವು 20ನೇ ತಾರೀಕು ನೋಡಿ ತಿಳ್ಕೊಬೇಕು. ಇನ್ನು ಮುಂದೆ ಅವ್ರು ಬಿಡ್ತಕ್ಕಂಥ ಪ್ರತಿಯೊಂದು ಅಪ್ಡೇಟಲ್ಲೂ ಒಂದೊಂದು ವಿಷಯನ ನನಗೇನು ಅನಿಸುತ್ತೆ ಆ ವಿಷಯನ ಕಲೆಕ್ಟ್ ಮಾಡಿಕೊಂಡು ನಿಮ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.